ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪ್ರೇಮಾಶಂಕರ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನೀವು ಕೂಡ ನಂತರ ದಸರಾ ಮತ್ತು ದೀಪಾವಳಿ ಹಬ್ಬನ ಖುಷಿಯಿಂದ ಸೆಲೆಬ್ರೇಟ್ ಮಾಡೋದಕ್ಕೆ ಕಾಯ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನೇನು ದಸರಾ ಹಬ್ಬ ಆಲ್ರೆಡಿ ಶುರು ಆಯಿತು ಅಲ್ವಾ. ನೆಕ್ಸ್ಟ್ ದೀಪಾವಳಿ, ಅದಾದಮೇಲೆ ಕಾರ್ತಿಕ್ ಮಾಸದಲ್ಲಂತೂ ತುಂಬ ಮದುವೆಗಳು ಫಂಕ್ಷನ್ಸ್ಗಳು ಇರ್ತಾವಲ್ವ. ಇವೆಲ್ಲದಕ್ಕೂ ಯೂಸ್ ಆಗೋ ಥರ ಕೆಲವೊಂದು ಫ್ಯಾನ್ಸಿ ಸೀರೆಗಳನ್ನು ನಾನು ಮೀಶೋಯಿಂದ ತರಿಸಿದ್ದೀನಿ. ನೋಡೋದಕ್ಕಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ವು. ಬಟ್ ಕ್ವಾಲಿಟಿ ವೈಸ್ ಹೇಗಿದ್ದಾವೆ ಅಂತ ನಾನು ಕೂಡ ಇನ್ನೂ ನೋಡಿಲ್ಲ, ಯಾಕೆಂದರೆ ಪ್ಯಾಕನ್ನೇ ಇನ್ನೂ ಓಪನ್ ಮಾಡಿಲ್ಲ. ನಿಮ್ಮ ಮುಂದೆನೇ ಓಪನ್ ಮಾಡೋಣ ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ. ಸೊ ಈ ವಿಡಿಯೋನಲ್ಲಿ ಅದೆಲ್ಲ ಪ್ಯಾಕನ್ನು ಓಪನ್ ಮಾಡಿ ಪ್ರಾಡಕ್ಟ್ ಕ್ವಾಲಿಟಿ ಹೇಗಿದೆ ಅನ್ನೋದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಇದರಲ್ಲಿ ಒಂದು ರೆಡಿಮೇಡ್ ಬ್ಲೌಸ್ ವಿತ್ ಸ್ಯಾರಿನ ತರಿಸಿದ್ದೀನಿ, ಜೊತೆಗೆ ಒಂದು ಜ್ಯುವೆಲ್ರಿ ಕೂಡ ಇದೆ. ಅದಾದಮೇಲೆ ಕೆಲವೊಂದು ಸೀರೆಗಳಿದ್ದಾವೆ. ಕಂಪ್ಲೀಟಾಗಿ ಎಲ್ಲದ್ರದ್ದು ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ನನ್ನ ಕೆಲವೊಂದು ವೀಡಿಯೋಸ್ಗಳನ್ನು ನೋಡಿದ್ಮೇಲೆ ತುಂಬ ಜನ ಅಕ್ಕ ನಿಮ್ಮ ವೆಯ್ಟ್ ಲಾಸ್ ಸೀಕ್ರೆಟ್ನ ನಮ್ಮ ಜೊತೆ ಶೇರ್ ಮಾಡಿ ಅಂತ ಕೇಳ್ತಾ ಇದ್ರಿ. ಅದಕ್ಕೆ ಅಂತಲೇ ಆಲ್ರೆಡಿ ಒಂದು ಡೆಡಿಕೇಟೆಡ್ ಈ ವಿಡಿಯೋನ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದು ಸಾರಿ ಮರೀದೆ ಚೆಕ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ಪಾರ್ಟಿ ವೇರ್ ಸ್ಯಾರಿಗಳಿಗೆ ಎಷ್ಟಿದ್ರೂ ಬೇಜಾರಾಗಲ್ಲ ಅಲ್ವಾ. ಅದರಲ್ಲೂ ಹೆಣ್ಮಕ್ಳಿಗೆ ಈ ಸೀರೆ, ಬಟ್ಟೆ, ಜ್ಯುವೆಲ್ರಿ ಅಂತ ಅಂದರೆ ಅದು ಎಷ್ಟು ಕೊಟ್ಟರೂ ನೆಮ್ಮದಿನೇ ಇರಲ್ಲ, ತೃಪ್ತಿನೂ ಆಗಲ್ಲ ಅನಿಸುತ್ತೆ. ಅದಕ್ಕೆ ಗಂಡ್ಮಕ್ಳು ಯೂಶ್ವಲ್ ಆಗಿ ಹೆಣ್ಮಕ್ಳ ಜೊತೆ ಶಾಪಿಂಗಿಗೆಲ್ಲ ಬರಲ್ಲ ಅಲ್ವಾ. ನೋಡಿರೋದನ್ನೆಲ್ಲ ಎಲ್ಲಿ ತೊಗೊಳೋದಕ್ಕಾಗತ್ತೆ ಅಲ್ವಾ. ಆದರೂ ನಾವು ಅವುಗಳನ್ನ ತೊಗೊಳ್ದೇ ಇದ್ರೂ ಅಟ್ಲೀಸ್ಟ್ ನೋಡಾದರೂ ಕಣ್ಣು ತುಂಬಿಸ್ಕೊಳ್ಳೋಣ ಅಂತ ಇರ್ತೀವಿ ಅಲ್ವಾ ನಾವು ಹೆಣ್ಮಕ್ಳು. ಅದಕ್ಕೇ ವಿಂಡೋ ಶಾಪಿಂಗ್ ಅಷ್ಟು ಫೇಮಸ್ ಆಗಿತ್ತು. ಬಟ್ ಇತ್ತೀಚೆಗೆ ಎಲ್ಲನೂ ಆನ್ಲೈನಲ್ಲೇ ಶಾಪ್ ಮಾಡ್ತಾ ಇರೋದ್ರಿಂದ ವಿಂಡೋ ಶಾಪಿಂಗಿಗೂ ಕೂಡ ಸ್ವಲ್ಪ ಬೆಲೆ ಕಡಿಮೆ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ತರಿಸಿರೋಂಥ ಸೀರೆಗಳಲ್ಲಿ ಫಸ್ಟ್ ಒನ್ನು ಇದು ಲೈಮ್ ಯೆಲ್ಲೋ ಕಲರ್ ಇದೆ. ಅದಕ್ಕೆ ಪರ್ಪಲ್ ಕಲರ್ ಕಾಂಬಿನೇಷನಲ್ಲಿ ಸಪ್ರೇಟ್ ಬ್ಲೌಸ್ನ ಕೊಟ್ಟಿದ್ದಾರೆ. ಎರಡರದ್ದು ಕಲರ್ ಕಾಂಬಿನೇಷನ್ ನೋಡಿ ಸಖತ್ತಾಗಿದೆ ಅಲ್ವಾ. ಈ ರೀತಿ ಪ್ಲೇನ್ ಸ್ಯಾರಿಗೆ ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಇದ್ರಂತೂ ಉಟ್ಕೊಂಡಾಗ ಎಲ್ಲರೂ ಕಣ್ಣು ನಮ್ಮ ಮೇಲೆ ಇರುತ್ತೆ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಾನಿಲ್ಲಿ ನನ್ನ ಹತ್ರ ಇರೋವಂಥ ಬ್ಲೂ ಕಲರ್ ಬ್ಲೌಸ್ ಜೊತೆ ಈ ಸೀರೆನ ಮ್ಯಾಚ್ ಮಾಡಿ ಉಟ್ಕೊಂಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗೇ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ಈ ಕ್ಲಾತ್ ಬಂದು ಶಿಫಾನ್ ಕ್ಲಾತು. ಇದರಲ್ಲಿ ಫ್ಲೋರಲ್ ಪ್ರಿಂಟ್ ಬಂದಿದೆ. ಪ್ರಿಂಟನ್ನು ಕೂಡ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ ಹೇಳಿ. ಹಾಗೆ ಇದ್ರ ಪ್ರೈಸ್ ಎಷ್ಟಿದೆ ಅಂತ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದು ಈ ಬ್ಲೂ ಕಲರ್ ಸ್ಯಾರಿ ವಿತ್ ರೆಡಿಮೇಡ್ ಬ್ಲೌಸ್ ಕೂಡ ಬರುತ್ತೆ ಇದ್ರ ಜೊತೆ. ಇದು ಕೂಡ ಶಿಫಾನ್ ಮೆಟೀರಿಯಲ್ಲೇ, ಬಟ್ 2 ಟೋನಲ್ಲಿ ಇದ್ರ ಸ್ಯಾರಿ ಕಲರ್ ಬರುತ್ತೆ, ಅಂದರೆ ಒಂದು ಸ್ವಲ್ಪ ಶೇಡಿಂಗ್ ಚೆನ್ನಾಗಿರುತ್ತೆ. ಇನ್ನು ಈ ಬ್ಲೌಸ್ ಡಿಸೈನ್ ನೋಡಿ, ಇದು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಫಿನಿಶಿಂಗು ಅಷ್ಟೇ ನೀಟಾಗಿ ಬಂದಿದೆ. ಒಂದು ಸಾರಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಈ ಸೀರೆ ಅಂತೂ ತುಂಬಾ ಸ್ಮೂತಾಗಿದೆ. ಕೈಯಲ್ಲಿ ಮುಟ್ಟಿದ್ರೆ ಒಂದು ರೀತಿ ಕಾಟನ್ ನಾವು ಟಚ್ ಮಾಡ್ತಾ ಇದ್ದೀವೇನೋ ಅನ್ಬೇಕು, ಅಷ್ಟು ಸ್ಮೂತಾಗಿ ಅನ್ನಿಸ್ತಾ ಇದೆ. ಹಾಗೆಯೇ ನೋಡಿ ಮೈ ಮೇಲೆ ಹಾಕಿದ್ರೆ ಹಾಗೆ ಜರ್ದು ಕೂಡ ಬೀಳುತ್ತೆ, ಅಷ್ಟು ಸಾಫ್ಟಾಗಿದೆ ಇದು. ಇನ್ನು ಫುಲ್ ಪ್ಲೇನ್ ಸ್ಯಾರಿ ಬರುತ್ತೆ, ಕಂಪ್ಲೀಟ್ಲಿ ಪ್ಲೇನ್ ಸ್ಯಾರಿ. ಬಟ್ ಬ್ಲೌಸ್ ಸ್ವಲ್ಪ ಗ್ರ್ಯಾಂಡಾಗಿರೋದ್ರಿಂದ ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದ್ರ ಪ್ರೈಸ್ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಸ್ಯಾರಿ ಗೋಲ್ಡ್ ಕಲರ್ದು. ಇದು ಕೂಡ ಅಷ್ಟೇ ಸ್ಮೂತಾಗಿದೆ. ಗೊತ್ತಿಲ್ಲ, ಇವತ್ತು ನಾನು ತರಿಸಿರೋ ಎಲ್ಲ ಸೀರೆಗಳು ಅಷ್ಟೇ ಸ್ಮೂತಾಗಿದ್ದಾವೆ. ಹಾಗೆ ಟೀನೇಜರ್ಸ್ಗೆ, ಇನ್ನು ಹೊಸದಾಗಿ ಮದುವೆ ಆಗಿರೋ ಅಂಥವ್ರಿಗೆ ಈ ರೀತಿ ಸೀರೆಗಳನ್ನು ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಂತ ನಾವು ಉಟ್ಕೋಬಾರ್ದು ಅಂದರೆ ಹಾಗೇನಿಲ್ಲ, ಡೆಫಿನೆಟಾಗಿ ನಾವು ಕೂಡ ಉಟ್ಕೋಬೋದು. ನೋಡಿ ಇಲ್ಲಿ ನಾನು ಉಟ್ಕೊಂಡು ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದರಲ್ಲೂ ಕೂಡ ಒಂದು ರೀತಿ 2 ಟೋನಲ್ಲಿ ಬರುತ್ತೆ, ಅಂದರೆ ಆಲ್ಮೋಸ್ಟ್ 2 ಥರ ಕಲರ್ ಕಾಣಿಸುತ್ತೆ. ಫುಲ್ ಗೋಲ್ಡ್ ಕಲರಲ್ಲೇ ಇರೋದು. ಹಾಗೆ ಬ್ಲೌಸಿಗೆ ಈ ಸಣ್ಣ ಸಣ್ಣ ಬೀಡ್ಸಿಂದ ಡಿಸೈನ್ ಮಾಡಿದ್ದಾರೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ. ಬಟ್ ನಾನು ಇದನ್ನು ನನ್ನ ಹತ್ರ ಇರೋವಂಥ ರೆಡ್ ಕಲರ್ ಬ್ಲೌಸ್ ಜೊತೆ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತು ನಾನು ಉಟ್ಕೊಂಡಿರೋ ಈ ರೆಡ್ ಬ್ಲೌಸ್ನು ಕೂಡ ನಾನು ಮೀಶೋಯಿಂದನೇ ತರಿಸಿರೋದು, ರೆಡಿಮೇಡ್ ಬ್ಲೌಸ್ ಇದು. ಇದೇ ಥರ ಮದುವೆಗಳಿಗೆ ಅಥವಾ ಬೇರೆ ಫಂಕ್ಷನ್ಗಳಿಗೆ ರೆಡಿ ಟು ವೇರ್ ಸ್ಯಾರಿ ಅಥವಾ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ನಿಮಗೆ ಬೇಕು ಅಂದರೆ ನನಗೆ ಸಿಲ್ಕ್ ಸ್ಯಾರಿ ಅಥವಾ ರೆಡಿ ಟು ವೇರ್ ಸ್ಯಾರಿ ಅಂತ ಹೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದರದ್ದೇ ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ಇನ್ನು ಇದು ಲಾಸ್ಟ್ ಸ್ಯಾರಿ, ಅಂದರೆ ಇವತ್ತು ನಾನು 4 ಸೀರೆ ತರಿಸಿದ್ದೆ, ಅದರಲ್ಲಿ ಲಾಸ್ಟ್ ಒನ್ನು. ಇದು ಬಂದು ಮೆಹಂದಿ ಗ್ರೀನಲ್ಲಿ ಬರುತ್ತೆ, ಕಂಪ್ಲೀಟ್ಲಿ ಡಿಸೈನರು ಜರಿ ವರ್ಕ್ ಸೀರೆ ಇದು. ಸೊ ಈ ಜರಿ ವರ್ಕ್ ಅಂತೂ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನೋಡಿ ಇಲ್ಲಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಒಂದು ಸ್ವಲ್ಪನೂ ಎಲ್ಲೂ ದಾರ ಕಿತ್ತುತ್ತೆ ಅನ್ನೋ ಥರನೇ ಇಲ್ಲ, ಎಲ್ಲನೂ ಕಂಪ್ಲೀಟ್ಲಿ ಫಿನಿಶಿಂಗ್ ಇದೆ. ಇದು ಕೂಡ ಶಿಫಾನ್ ಮೆಟೀರಿಯಲ್ಲೇ, ಬಟ್ ಜರಿ ವರ್ಕಿಂದನೇ ನನಗೆ ಈ ಸೀರೆ ತುಂಬಾ ಇಷ್ಟ ಆಯಿತು. ಯಾಕೆಂದರೆ ಕೆಲವೊಂದು ಸೀರೆನಲ್ಲಿ ಜರಿ ವರ್ಕ್ ಇರುತ್ತೆ, ಬಟ್ ಅದು ಫಿನಿಶಿಂಗೇ ಇರೋದಿಲ್ಲ, ಸ್ವಲ್ಪ ದಾರ ಕಿತ್ತು ಬರೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ ಅಲ್ವಾ. ಬಟ್ ಈ ಸೀರೆನಲ್ಲಿ ಆ ಥರ ಒಂದು ಕಂಪ್ಲೇಂಟ್ ನಾವು ಹುಡುಕಿದ್ರೂ ಸಿಗಲ್ಲ ಅನಿಸುತ್ತೆ. ಹಾಗೆಯೇ ಇದು ಬ್ಲೌಸ್ ಪೀಸಲ್ಲಿ ಕೂಡ ಈ ರೀತಿ ಸ್ವಲ್ಪ ಬಾರ್ಡ್ರಿಗೆ ಡಿಸೈನ್ನ ಕೊಟ್ಟಿದ್ದಾರೆ. ಇನ್ನು ಈ ಎಲ್ಲ ಸೀರೆಗೂ ಮ್ಯಾಚ್ ಆಗೋ ಥರ ಒಂದು ಜ್ಯುವೆಲ್ರಿ ಸೆಟ್ನ ತರಿಸಿದ್ದೀನಿ. ಇದು ಬಂದು ರೋಡಿಯಂ ಪ್ಲೇಟೆಡ್ ಜ್ಯುವೆಲ್ರಿ ಸೆಟ್ಟು, ವೈಟ್ ಆಸ್ಟ್ರೇಲಿಯನ್ ಡೈಮಂಡ್ ಅಂತೆ. ಅದು ಯಾವುದಾದ್ರೂ ಆಗಿರಲಿ ಹೆಸರು, ಬಟ್ ಕ್ವಾಲಿಟಿ ಚೆನ್ನಾಗಿರಬೇಕು, ಹಾಗೆ ಹಾಕ್ಕೊಂಡಾಗ ನಮಗೆ ನಾವು ಇಷ್ಟ ಆಗೋ ಥರ ಇರಬೇಕಲ್ವ. ಇದು ಅದೇ ಥರನೇ ಇದೆ, ಸೀರೆಗೆ ಹಾಗೆಯೇ ಡ್ರೆಸ್ಸಿಗೆ ಎಲ್ಲದಕ್ಕೂ ಕೂಡ ಇದು ಸೂಟ್ ಆಗುತ್ತೆ. ಸೊ ಈ ವಿಡಿಯೋನಲ್ಲಿ ತೋರಿಸಿರೋ ಎಲ್ಲ ಸೀರೆಗಳು ಹಾಗೆ ಜ್ಯುವೆಲ್ರಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ವೆಯ್ಟ್ ಲಾಸ್ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಲ್ವ, ಅದ್ರ ಜೊತೆ ಕೊಟ್ಟಿರ್ತೀನಿ. ಒಂದು ವೇಳೆ ನಿಮಗೆ ಇಂಟ್ರೆಸ್ಟ್ ಇದ್ರೂ ತೊಗೋಬೇಕು ಅಂದರೆ ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮೇ ಬಿ ಅವ್ರಿಗೆ ಹಬ್ಬಕ್ಕಾಗಿರ್ಬೋದು ಅಥವಾ ಯಾರ್ದೋ ಮದುವೆ ಫಂಕ್ಷನಿಗೆ ಈ ಸೀರೆಗಳು ಯೂಸ್ ಆಗ್ಬೋದಲ್ವಾ. ಸೊ ಹಾಗೆಯೇ ಜಸ್ಟ್ ಈ ರೀತಿ ಪ್ರಾಡಕ್ಟ್ ರಿವ್ಯೂ ಅಂತ ಅಲ್ಲ, ನನ್ನ ಡೈಲಿ ವ್ಲಾಗ್ಸ್ಗಳನ್ನು ಹಾಗೆಯೇ ತುಂಬಾ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನು ನಾನು ನನ್ನ ಚಾನಲಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ಒಂದೆರಡು ವೀಡಿಯೋಸ್ಗಳನ್ನು ನೋಡಿ ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಯೂಸ್ಫುಲ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.